ಸಾಂಸ್ಕೃತಿಕ ಹಬ್ಬದ ಆ ಒಂದು ಪನ್ನೀರು ಎಲ್ಲೆಲ್ಲೂ ಕೂಡ ಚೆಲ್ಲಿದೆ. ಮೈಸೂರಿನಲ್ಲಿ ಚೆಲ್ಲಿರ್ತಕ್ಕಂಥದ್ದು ಸಂಭ್ರಮ ಮನೆ ಮಾಡಿದೆ. ರಾಜವಂಶಸ್ಥರು ಸಾಂಪ್ರದಾಯಿಕ ದಸರಾ ಹಬ್ಬವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಶಮಿ ಪೂಜೆಯನ್ನ ಮುಂದುವರಿಸ್ತಾ ಇದ್ದಾರೆ. ರಾಜವಂಶಸ್ಥ ಯದುವೀರ ಒಡೆಯರ್ ಅವರು ನೋಡ್ತಾ ಇದ್ದೀರಿ, ಶಮಿ ವೃಕ್ಷಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಶಮಯತೆ ಪಾಪಂ ಅಂತಾರೆ. ಹಾಗೆ ರಾಜವಂಶಸ್ಥರಿಂದ ಹಿಡಿದು ಜನಸಾಮಾನ್ಯರವರೆಗೂ ಪ್ರತಿಯೊಬ್ಬರೂ ಕೂಡ ಈ ದಿನ ಶಮಿ ವೃಕ್ಷವನ್ನ ಪೂಜೆ ಮಾಡಿ ನಮ್ಮೆಲ್ಲ ಪಾಪಗಳನ್ನ ಕಳೆದು ಶಕ್ತಿ ಕೊಡು ತಾಯಿ ಅಂತ ಬೇಡುವಂತಹ ಸಂದರ್ಭ. ಶಮಿ ವೃಕ್ಷ ಅಂತಂದ್ರೆ ತಮ್ಗೆಲ್ರಿಗೂ ಗೊತ್ತು, ಪಾಂಡವರು ತಮ್ಮೆಲ್ಲ ಆಯುಧಗಳನ್ನ ಶಮಿ ವೃಕ್ಷದಲ್ಲಿ ಕಟ್ಟಿಟ್ಟು ವನವಾಸಕ್ಕೆ ಹೋಗಿದ್ದಂತಹ ಸಂದರ್ಭ. ಆ ನಂತರ ಮುಂದಿನ ಆ ಒಂದು ವಿಜಯಕ್ಕೆ ಶಮಿ ವೃಕ್ಷವೇ ಆ ಬಲವನ್ನ ತುಂಬತ್ತೆ. ಹಾಗೆ ಶಮಯತೆ ಪಾಪಂ ದಸರಾದಲ್ಲಿ ಇದೀಗ ಯದುವೀರ್ ಒಡೆಯರ್ ಅವರು ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಪೂಜೆ ಸಲ್ಲಿಸ್ತಾ ಇದ್ದಾರೆ ಶಮಿ ವೃಕ್ಷಕ್ಕೆ. ಜಟ್ಟಿ ಕಾಳಗದ ನಂತರ ಇದೀಗ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸುವಂತಹ ಕಾರ್ಯ ಅರಮನೆಯ ಆವರಣದಲ್ಲಿ ಸಾಕಷ್ಟು ವರ್ಷ ಹಳೆಯದಾಗಿರ್ತಕ್ಕಂತಹ ಒಂದು ಶಮಿ ವೃಕ್ಷ ಇದೆ. ರಾಜವಂಶಸ್ಥರೆಲ್ಲರೂ ಅದನ್ನೇ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಈ ದಿನ ಶಮಿ ವೃಕ್ಷದ ಪೂಜೆ ಮಾಡೋದ್ರಿಂದ ಇನ್ನಷ್ಟು ಬಲ ಬರುತ್ತೆ, ಪಾಪಗಳೆಲ್ಲವೂ ಸರ್ವನಾಶ ಆಗತ್ತೆ ಅನ್ನುವಂತಹ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಹಾಗಾಗಿ ರಾಜವಂಶಸ್ಥರು ಸಂಪ್ರದಾಯ ಪ್ರಕಾರವಾಗಿ ಶಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಯುದ್ಧಗಳಿಗೆ ಹೋಗುವಾಗ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ತೆರಳುವಂತಹದ್ದು ಪದ್ಧತಿ ಇದ್ದಂಥದ್ದು. ಅದು ಮಹಾಭಾರತದ ಕಾಲದಿಂದನೂ ಕೂಡ ಈ ಒಂದು ಉಲ್ಲೇಖ ಹಲವು ಬಾರಿ ಕಂಡು ಬರುತ್ತೆ. ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಅನಂತರ ಮುಂದಿನ ಯಾವುದೇ ಕಾರ್ಯಕ್ಕೆ ದಿಗ್ವಿಜಯವನ್ನು ಸಾಧಿಸೋದಕ್ಕೆ ಅಡಿ ಇಡುವ ಮುನ್ನ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸುವಂಥದ್ದು, ಅದರಲ್ಲೂ ವಿಶೇಷವಾಗಿ ವಿಜಯದಶಮಿಯ ಈ ಒಂದು ಸಂದರ್ಭ. ಪಾಂಡವರು ವನವಾಸಕ್ಕೆ ಹೋಗುವಾಗ ತಮ್ಮೆಲ್ಲ ಆಯುಧಗಳನ್ನ ಬಹಳ ಶಕ್ತಿಯುತವಾದ ಆಯುಧಗಳು, ಆ ಆಯುಧಗಳನ್ನ ಈ ಶಮಿ ವೃಕ್ಷದ ಮೇಲೆ ಕಟ್ಟಿಟ್ಟು ಸಾಗಿರ್ತಾರೆ. ಕಟ್ಟಿ ಸುಭದ್ರವಾಗಿರ್ಲಿ, ಸುರಕ್ಷತೆಯಿಂದ ಇರ್ಲಿ ಅದು ಇಲ್ಲಿ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಗಿರ್ತಾರೆ. ವಾಪಸ್ ಅವರು ಬಂದು ಮತ್ತೆ ಮುಂದಿನ ಮಹಾಭಾರತದ ಯುದ್ಧಕ್ಕೆ ಅಡಿ ಇಡುವ ಮುನ್ನ ಈ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿಂದ ಆಯುಧಗಳನ್ನ ತಗೊಂಡು ಹೋಗ್ತಾರೆ. ಆ ರೀತಿ ಇತಿಹಾಸ ಇರ್ತಕ್ಕಂಥದ್ದು. ಇದೀಗ ಮೈಸೂರಿನಲ್ಲೂ ಕೂಡ ಚಾಮುಂಡೇಶ್ವರಿಯ ಪೂಜೆಯ ಸಂದರ್ಭದಲ್ಲಿ, ಚಾಮುಂಡೇಶ್ವರಿ ಅಂತಂದ್ರೆ ವಿಜಯದ ಸಂಕೇತ, ಆ ವಿಜಯವನ್ನ ಕರುಣಿಸು ತಾಯಿ ಅಂತ ಕೇಳೋದಕ್ಕಿಂತ ಮುಂಚೆ ಯದುವೀರ್ ಅವರು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಈ ಬನ್ನಿ ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ. ಬನ್ನಿ ಕೊಟ್ಟು ಬಾಳು ಬಂಗಾರವಾಗಿಸೋಣ ಅಂತ ಕಿರಿಯರೆಲ್ಲರೂ ಹಿರಿಯರಿಗೆ ಬನ್ನಿ ಕೊಟ್ಟು ನಮಸ್ಕಾರ ಮಾಡುವ ಪದ್ಧತಿ ಕೂಡ ಇದೆ. ಉತ್ತರ ಕರ್ನಾಟಕದಲ್ಲಂತೂ ಈ ಪದ್ಧತಿ ಬಹಳ ವಿಶೇಷವಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ನಮಗೆ ಮಾಹಿತಿಯನ್ನ ಕೊಡೋದಕ್ಕೆ ಇಲ್ಲಿನ ಸ್ಥಳೀಯರು, ಜೊತೆಗೆ ರಾಜವಂಶಸ್ಥರ ಒಡನಾಟ ಉಳ್ಳವರು ಮತ್ತು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಅನುಭವ ಇರ್ತಕ್ಕಂಥವ್ರು ಆಗಿರ್ತಕ್ಕಂಥ ಲೇಖಕರು ಆಗಿರ್ತಕ್ಕಂಥ KP ಲಕ್ಷ್ಮೀಕಾಂತರಾಜ ಅರಸ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ನಾಡ ಹಬ್ಬ ವಿಜಯದಶಮಿಯ ಶುಭಾಶಯಗಳು ಹಾಗೂ ನ್ಯೂಸ್ 18ನ 2ನೇ ವರ್ಷದ ಸಮಾರಂಭಕ್ಕೂ ಸಹ ಶುಭ ಹಾರೈಸ್ತೇನೆ. ತಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಓಕೆ, ಮೈಸೂರಿನಲ್ಲಿ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಭಕ್ತಿ ಭಾವದಿಂದ ಯದುವೀರ್ ಒಡೆಯರ್ ಅವರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ನಾವು ಹಲವು ದಶಕಗಳಿಂದ ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಜನರೇಷನ್ ಅವ್ರ ದಶಕಗಳಿಂದ ಅಂತ ಹೇಳ್ಬೋದು, ಇನ್ನು ಶತಮಾನಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪೂಜೆ, ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸುವಂತಹ ಪದ್ಧತಿ. ತಾವು ಹೇಗೆ ನೋಡಿದ್ರಿ? ತಮ್ಮ ಅನುಭವದಲ್ಲಿ ಈ ಅರಮನೆಯ ನಡಾವಳಿಗಳೆಲ್ಲ ಯಾವ ರೀತಿನಲ್ಲಿತ್ತು? ಇದು
ಮೈಸೂರು ಅಂತ ಹೇಳಿದ್ರೆ ಒಂದು ಮೈಸೂರು ಸಂಸ್ಥಾನ ಒಂದು ಜೀವಂತ ಇರುವಂಥ ಪರಂಪರೆ ಇರುವಂಥ ಸಂಸ್ಥಾನ ಇದು. ನಮ್ಮ ಇಡೀ ರಾಷ್ಟ್ರದಲ್ಲಿ ಇರುವಂತಹ ಸಂಸ್ಥಾನಗಳಲ್ಲಿ ಜೀವಂತವಾಗಿರುವಂತಹ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಿರುವಂಥ ಏಕೈಕ ಸಂಸ್ಥಾನ ಅಂದರೆ ಮೈಸೂರು ಸಂಸ್ಥಾನ. ಆ ಸಂಸ್ಥಾನದ ಒಬ್ಬ ಸಮುದಾಯದಲ್ಲಿ ಹುಟ್ಟಿದ್ದೀವಿ ಅಂತ ನಾವು ಹೆಮ್ಮೆ ಆಗುತ್ತೆ. ಈ ದೃಷ್ಟಿಯಿಂದ ಹೆಚ್ಚಿನವರಿಗೆ ಇದರ ಅರಿವು ಅಷ್ಟಾಗಿರೋದಿಲ್ಲ ಅಂತ ಅನ್ಸುತ್ತೆ. ಜೀವಂತ ಪರಂಪರೆ ಅಂತ ನೀವು ಹೇಳುವಾಗ ಜೀವಂತವಾಗಿ ಅಂದ್ರೆ ಪ್ರತಿ ಆಚರಣೆಯನ್ನು ಸಂಪ್ರದಾಯವನ್ನು ಅವರು ಆಡಳಿತಾತ್ಮಕವಾಗಿ, ನೆನ್ನೆ ನಾನು ಮಹಾರಾಜ ಅಂತ ಹೇಳ್ತಾ ಇದ್ದೆ, ಆಡಳಿತಾತ್ಮಕವಾಗಿ ಅವ್ರು ಮಹಾರಾಜ ಅಲ್ಲದೆ ಇರಬಹುದು, ಆದ್ರೆ ಸಾಂಪ್ರದಾಯಿಕವಾಗಿ ಅವ್ರನ್ನ ಇವತ್ತಿಗೂ ಮಹಾರಾಜ ಅಂತ ಪಾವಿತ್ರ್ಯತೆಯಲ್ಲಿ ನಾವು ಖಂಡಿತ ಈಗಿನ ಎಲ್ಲ ಜನತೆಗಳು ಸಹ ಅವರನ್ನ ಬಹಳ ಪ್ರೀತಿ ದೇವರ ರೂಪದಲ್ಲಿ ನೋಡ್ತಾರೆ. ಹಾಗಾಗಿ ಅವರ ಧಾರ್ಮಿಕವಾಗಿ ಅವರೆಲ್ಲ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ಯಾವುದೇ ಅಂತ ಸರ್ಕಾರ ಮತ್ತು ನಮ್ಮ ದಸರಾ, ಧಾರ್ಮಿಕ ದಸರಾ ಇದೆಯಲ್ಲ, ಅರಮನೆ ದಸರಾ ಮತ್ತು ಸರ್ಕಾರ ದಸರಾ ಬೇರೆ ಬೇರೆ ಇರ್ತದೆ. ಧಾರ್ಮಿಕ ದಸರಾ ಧಾರ್ಮಿಕ ವಿಧಿವಿಧಾನಗಳು ಈಗಲೂ ಸಹ ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಾ ಇದೆ. ಏನೇನಿರುತ್ತೆ ಸರ್ ಈ ಸಂದರ್ಭದಲ್ಲಿ? ನಮ್ಗಂತೂ ನೋಡೋದಕ್ಕಂತೂ ಕಣ್ ತುಂಬಿಕೊಳ್ಳುವಷ್ಟು ಸಂತೋಷ ಆಗುತ್ತೆ. ಅವರ ಆಭರಣಗಳು, ಅವರ ವೇಷಭೂಷಣ, ಅವರ ಸಂಪ್ರದಾಯ, ಪೂಜೆ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಸಂಪ್ರದಾಯ ಏನೇನಿರುತ್ತೆ? ನಾನು ಪ್ರಾರಂಭದಿಂದ ಹೇಳ್ಕೊಂಡು ಬರ್ತೀನಿ. ಇದನ್ನ ನಮ್ಮ ಸಂಸ್ಕೃತಿ ಪರಂಪರೆ ಒಂದು ಚಾಚು ಚಪ್ಪದೈಗೆ ನಮ್ಮ ಮೈಸೂರು ಸಂಸ್ಥಾನದವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಆಯುಧ ಪೂಜೆ ಮುನ್ನ ಅಂದ್ರೆ ನಮ್ಮ ಪ್ರಾರಂಭದಲ್ಲಿ ನಮ್ಮ ಮಹಾಲಯ ಅಮಾವಾಸ್ಯೆ ನಂತರ ಸ್ಟಾರ್ಟ್ ಆಗುವಂತ ಪ್ರಾರಂಭವಾಗುವಂತ ಇದರಿಂದ ನಮ್ಮ ದಸರಾ ಪ್ರಾರಂಭವಾಗುತ್ತೆ. ಅಲ್ಲಿ ಪ್ರಥಮವಾಗಿ ನಮ್ಮ ಯದುವೀರವರಿಗೆ, ಈಗಿನ ಸಂಸ್ಥಾನದ ವಾರಸುದಾರರು ಮತ್ತು ಮಹಾರಾಜರು ಅಂತ ಕೇಳಿದ್ವಿ, ಅವರಿಗೆ ಮೊದಲನೇ ದಿನ ಮಂಗಳ ಸ್ನಾನ ಮಾಡಿ ಅವರಿಗೆ ಕಂಕಣ ಧಾರಣೆ ಆಗುತ್ತೆ. ಕಂಕಣ ಧಾರಣೆ ಅಂತ ಅಂದ್ರೆ ಅವರಿಗೆ ಒಂದು ಕುರಿಯ ಕಂಬಳಿಯ ಕೂದಲು, ಕಂಬಳಿ, ಆಮೇಲೆ ಅದಕ್ಕೆ ಉಂಗುರ ಮತ್ತೆ ಕಬ್ಬಿಣದ ಇದನ್ನ ಹಾಕಿ ಅದರ ಮೇಲೆ ರಕ್ತ ಇದನ್ನ ಕಟ್ತಾರೆ. ಅದನ್ನ ಕಟ್ಟಿದ ನಂತರ ಅವ್ರಿಗೆ ಯಾವುದೇ ಮುಟ್ಟು ಮತ್ತು ಇದಾಗ್ದಂಗೆ ಇದು ಮಾಡ್ತಾರೆ. ನಂತರ ದಂಪತಿಗಳು ಅಂಬಾವಿಲಾಸದಲ್ಲಿರುವಂತ ಇದನ್ನ ಆತ್ಮಗಣಪತಿಗೆ ಪೂಜೆ ಮಾಡ್ತಾರೆ. ಆತ್ಮಗಣಪತಿ ವಿಶೇಷ ಅಂತ ಅಂದ್ರೆ 1897ರಲ್ಲಿ ಹಿಂದಿನ ಅರಮನೆ ನಮ್ಮ ಸರ್ದಾರ್ ಲಕ್ಷ್ಮೀಕಾಂತರಾಜರಸವರ ಮದುವೆ ಸಂದರ್ಭದಲ್ಲಿ ಅವಾಗ ಒಂದು ಬೆಂಕಿ ಅವಘಡದಲ್ಲಿ ಇಡೀ ಅರಮನೆ ಸುಟ್ಟೋಗುತ್ತೆ. ಆ ಸಂದರ್ಭದಲ್ಲಿ ಅಂಬಾವಿಲಾಸ ಇರುವಂತ ವಿಲಾಸ ಗಣಪತಿ ಒಂದು ಮಾತ್ರ ಹಂಗೆ ಉಳ್ಕೋತದೆ. ಅದನ್ನ ಪ್ರತೀಕವಾಗಿ, ಅದನ್ನ ಗೌರವಿತವಾಗಿ ಇದು ಮಾಡೋದಕ್ಕೆ ಪ್ರತಿ ಯಾವುದೇ ಕಾರ್ಯಕ್ರಮದ ಮುನ್ನ ಆ ಗಣಪತಿಯ ಪೂಜೆ ಮಾಡುತ್ತಾರೆ. ಮೊದಲು ಎಲ್ಲ ಪೂಜೆ ಪುರಸ್ಕಾರ ನಂತರ ಅಲ್ಲಿಯ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟೆ ಇವುಗಳಿಗೆ ಎಲ್ಲ ಲಾಂಛನಗಳನ್ನ ಸೋಮೇಶ್ವರ ಗುಡಿ ಅಂತ ಹೇಳ್ತಿಲ್ಲ, ಮೈಸೂರಿನ ಹೊರಭಾಗದಲ್ಲಿರುವಂತ ಸೋಮೇಶ್ವರ ಗುಡಿಗೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಪುರಸ್ಕಾರಗಳ ನಂತರ ಎಲ್ಲ ಪ್ರಾಣಿಗಳು ಇವರಿಗೆ ಸಲಾಂ ಮಾಡ್ತವೆ. ಸಲಾಂ ಮಾಡಿದ ನಂತರ ಅವರಿಗೆ ಒಂದು ಇದು ಕಾರ್ಯಕ್ರಮ ಶುರುವಾಗುತ್ತೆ, ವಿದ್ವತ್ತಾಗಿ ಶುರುವಾಗುತ್ತೆ. ಈಗ ವಿದ್ವತ್ತು ಶುರುವಾದಾಗ ಸಿಂಹಾಸನ ಪೂಜೆ ಶುರುವಾಗುತ್ತೆ. ಸಿಂಹಾಸನ ಪೂಜೆ ಸಂದರ್ಭದಲ್ಲಿ ನಮ್ಮ ನಾಡಗೀತೆಯಾದಂತಹ ಕಾಯೋ ಶ್ರೀ ಗೌರಿ ಅಂತ ಒಂದು ಇದಿದೆ. ನಿಜ. ಹಿಂದೆಲ್ಲ ಈಗ ನಮ್ಮ ತಾತನವ್ರ ಕಾಲದಲ್ಲಿ, ಉದಾಹರಣೆಗೆ ಆ ಕಾಲದಲ್ಲಿ ಕಾಯೋ ಶ್ರೀ ಗೌರಿ ಶಾಲೆಗಳಲ್ಲಿ ಹೇಳ್ಕೊಡ್ತಾ ಇದ್ರು ಅಂತ ಕೇಳಿದ್ವಿ. ಸೊ ಅದನ್ನ ಹಾಡ್ಲಾಗತ್ತಾ ಈ ಸಂದರ್ಭದಲ್ಲಿ? ಖಂಡಿತ ಖಂಡಿತ. ಅದನ್ನ ಒಡೆಯರವರೇ ಬರ್ದಿದ್ರು ಅಂತ ಕೂಡ ಕೇಳಿದ್ವಿ. ಯಾರು ಬರ್ದಿದ್ರು? ತಪ್ಪು ಮಾಹಿತಿ. ಅದು ಮೈಸೂರು ಮನೆತನದ, ಮೈಸೂರು ಸಂಸ್ಥಾನದ ವಿದ್ವಾನ್ ಬಸಪ್ಪ ಶಾಸ್ತ್ರಿಯವರು ಬರೆದಂತಹ ಒಂದು ಇದು ಕಾಯೋ ಶ್ರೀ ಗೌರಿ ಅಂತ. ಬೇಕಾದ್ರೆ ರೆಕಾರ್ಡ್ ಇದೆ, ಬೇಕಾದ್ರೆ ಈ ಸಂದರ್ಭದಲ್ಲಿ ಅದನ್ನ ಹಾಕ್ಬೋದು, ಅದಕ್ಕೆ ಈ ನಾಡಿನ ಜನತೆಗೆ ತಿಳಿಸ್ಬೋದು. ಅದು ಸಿಂಹಾಸನ ರೂಢ ಸಂದರ್ಭ, ಸಿಂಹಾಸನಕ್ಕೆ ರೂಢವಾಗುವ ಸಂದರ್ಭ ಮತ್ತು ಸಿಂಹಾಸನ ಇಳುವ ಸಂದರ್ಭದಲ್ಲಿ ಕಾಯೋ ಶ್ರೀ ಗೌರಿ ಅನ್ನೋ ಇದನ್ನ ಪಠನೆ ಆಗುತ್ತೆ. ಅದು ಒಂದು ಸಂಪ್ರದಾಯ. ಈಗ ನಾವು ಹೇಗೆ ರಾಷ್ಟ್ರಗೀತೆಗಳನ್ನ ಆಡ್ತೀವಿ ಹಾಗೆ ನಮ್ಮ ಸಂಸ್ಥಾನದ ಗೀತೆ ಅದು ನಾಡೋ ಕಾಯೋ ಶ್ರೀ ಗೌರಿ ಅಂತ ಹೇಳಿ ಅದನ್ನ. ಅಂದ್ರೆ ಮೊದಲಿನಿಂದನೂ ಚಾಮುಂಡೇಶ್ವರಿ ತಾಯಿನೇ ಈ ವಂಶಸ್ಥರ ಮನೆ ದೇವರಾದ್ರಿಂದ ಅದನ್ನೇ ಅವರು ಬಹಳ ಭಕ್ತಿಯಿಂದ ಆರಾಧಿಸ್ಕೊಂಡು ಬಂದ್ರು ಅಂತ. ಖಂಡಿತ. ನಮ್ಮ ಕುಲದೇವತೆ ಚಾಮುಂಡೇಶ್ವರಿ ಕೃಪಾಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕು, ಯಾವುದೇ ನಮ್ಮ ಮೈಸೂರು ಮನೆತನದ ಕಾರ್ಯಕ್ರಮ ಆಗಬೇಕಂದ್ರೆ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಒಂದು ಚಾಮುಂಡೇಶ್ವರಿಯ ವಿನ್ಯಾಸಗಳು ಇರ್ತವೆ. ನೀವು ನೋಡಿರ್ಬೋದು, ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಇತ್ತೀಚಿನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದು ಸಹ ರಾಜಮಾತೆ ಪ್ರಮೋದ ಒಡೆಯರ್ ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಅಥವಾ ಮತ್ತೊಂದು ಮಾಡಬೇಕ ಸಂದರ್ಭದಲ್ಲಿ ಸಹ ಅವ್ರು ಕೂತ್ಕೊಳ್ಳೋ ಹಿಂಭಾಗದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಆಗುತ್ತೆ. ಚಾಮುಂಡೇಶ್ವರ ಕೃಪಾಶೀರ್ವಾದ ಅಂದ್ರೆ ಈ ಸಂಸ್ಥಾನ ನಡೀತಾ ಇದೆ ಅಂತ ಒಂದು ಈಗಲೂ ಸಹ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅದನ್ನ.
ಓಕೆ, ಕಾಯು ಶ್ರೀ ಗೌರಿ ಹಾಡಲಾಗತ್ತೆ. ಆ ನಂತರದಲ್ಲಿ ಏನಿರುತ್ತೆ? ಈಗ ಮೊದಲನೇ ದಿವಸ ಪ್ರತಿ ಏನೇ ನಡೆದ್ರು ಸಹ ಸಾಂಕೇತಿಕವಾಗಿ ನಡೀತದೆ ಇದು. ಇಡೀ ನಮ್ಮ ಚಾಮರಾಜ ಒಡೆಯರ್ ಕಾಲದಲ್ಲಿ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಗೆ ಏನಂತೀವಿ, ಈಗ ನಮ್ಮ ಲೆಜಿಸ್ಲೇಟಿವ್ ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ನಮ್ಮ ವಿಧಾನಸಭೆ ಬತ್ತಲ್ಲ, ವಿಧಾನಸಭೆಗೆ ಮುನ್ನ ಇದಿತ್ತು, ಪ್ರತಿನಿಧಿ ಸಭೆ ಇತ್ತು. ಅದನ್ನ ಚಾಮರಾಜ ಒಡೆಯರ್ ಕಾಲದಲ್ಲಿ ಪ್ರತಿನಿಧಿ ಸಭೆಯನ್ನ ಆಯ್ಕೆ. ಹಾಗಾಗಿ ಪ್ರಜಾಪ್ರಭುತ್ವ ನೋಡಿ, ನಮ್ಮ ಮೈಸೂರು ಸಂಸ್ಥಾನ ಪ್ರಜಾಪ್ರಭುತ್ವ ಅರಸೊತ್ತಿಗೆದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೇಳ್ಕೊಡುದು. ಆದ್ರೆ ಆವಾಗಲೇ ಚುನಾವಣಾ ಪದ್ಧತಿ ಸಹ ಇತ್ತು ನಮ್ಮ ಕಾಲದಲ್ಲಿ. ಅದರ ಪರಿವರ್ತನೆಗೆ ಸ್ವತಂತ್ರ ನಂತರ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು ಬಂತು. ಹಾಗಾಗಿ ಅದರ ಸಾಂಕೇತಿಕವಾಗಿ ದರ್ಬಾರ್ಗಳು ನಡೀತವೆ. ದರ್ಬಾರುಗಳು ನಡೆದ ಹೇಗಾಗುತ್ತೆ ಅಂತ ಅಂದ್ರೆ, ಅವರು ಪೂಜೆ ಪುರಸ್ಕಾರಗಳಾಗ್ತವೆ. ಮೊದಲನೇ ದಿವಸ ಹೇಳಿದಾಗ ಮಧ್ಯದಲ್ಲಿ ಒಂದು ಇದು ಮಾಡಬೇಕು. ಎಲ್ಲ ಪೂಜೆ ಪುರಸ್ಕಾರದಿಂದ ಮೈಸೂರು ಸಂಸ್ಥಾನಕ್ಕೆ ಒಳಪಡುವಂತಹ ಎಲ್ಲ ದೇವಾಲಯಗಳು, ನಂಜನಗೂಡು, ಚಾಮುಂಡಿ ಬೆಟ್ಟ, ಮೇಲುಕೋಟೆ ಹಾಗೂ ಶ್ರೀರಂಗಪಟ್ಟಣದ ದೇವಸ್ಥಾನಗಳ ಪ್ರಸಾದಗಳಿಂದ ಸ್ವೀಕರಿಸ್ತಾರೆ. ನೀವು ಮೊದಲಿಗೆ ಮಾಡೋಣ. ನಾವು ಅಲ್ಲಿ ಆ ಸಂದರ್ಭದಲ್ಲಿ, ಈಗ ಪೂಜೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ದರ್ಬಾರ್ ಆರಂಭ ಆಗೋದಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನಕ್ಕೆ ಸೇರಿದ ಎಲ್ಲ ದೇವಾಲಯಗಳಿಂದ ಅಲ್ಲಿ ಪೂಜೆ ಸಲ್ಲಿಸಿದ ಪ್ರಸಾದ ಮೈಸೂರು ಅರಮನೆಗೆ ಬರುತ್ತೆ. ಅದನ್ನ ಸೇವಿಸಿದ ನಂತರ ದರ್ಬಾರ್ ಆರಂಭ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಅತ್ಯಂತ ಪ್ರಜಾಪ್ರಭುತ್ವ ರೀತಿಯಲ್ಲಿ, ಅತ್ಯಂತ ಪ್ರಜಾಹಿತವನ್ನ ಅತ್ಯಂತ ಪರಮೋನ್ನತ ರೀತಿಯಲ್ಲಿ ಕಾಪಾಡಿಕೊಂಡಂಥವ್ರು ನಮ್ಮ ಮೈಸೂರಿನ ದೊರೆಗಳು, ಮೈಸೂರು ಅರಸರು. ಹಾಗಾಗಿ ಇವತ್ತಿಗೂ ಕೂಡ ಇಡೀ ಕರ್ನಾಟಕ ಮೈಸೂರು ಅರಸರು ಮನೆತನದ ಕುರಿತಾಗಿ ಬಹಳ ಒಳ್ಳೆಯ ಭಾವನೆನ ಇಟ್ಕೊಂಡಿದೆ.